ಬಿಜೆಪಿ ನಾಯಕ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ಐತಿಹಾಸಿಕ ಘಟ್ಟಕ್ಕೆ ತಲುಪಿತು. ವಾಟ್ ಅ ಜಡ್ಜ್ಮೆಂಟ್, ವಾಟ್ ಅ ಜಡ್ಜ್ಮೆಂಟ್. 21 ಜನ ಆರೋಪಿಗಳ ಪೈಕಿ 2 ಅಪ್ರೂವರ್ಗಳಾಗಿದ್ರು. ಇಬ್ಬರು ಖುಲಾಸೆಯಾದರು. 17 ಜನರು ದೋಷಿಗಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. 17 ಜನರ ಪೈಕಿ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಜೀವಾವಧಿ ಶಿಕ್ಷೆ. ಒಬ್ಬ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ, 30,000 ರೂಪಾಯಿ ದಂಡ. ಹತ್ತೊಂಬತ್ತನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ 2016 ಜೂನ್ 15ನೇ ತಾರೀಖು ನಡೆದ ಕೊಲೆಗೆ 2026 ಏಪ್ರಿಲ್ 17ನೇ ತಾರೀಖು ಶಿಕ್ಷೆಯ ಪ್ರಮಾಣವು ಪ್ರಕಟಗೊಂಡಿತು. ಉಳಿದ 16 ಜನ ಅಪರಾಧಿಗಳಿಗೆ ತಲಾ 1 ಲಕ್ಷದಂತೆ ಪರಿಹಾರ ಕೊಡಬೇಕು ಅಂತ ನ್ಯಾಯಾಲಯದ ತೀರ್ಪಿದೆಯಂತೆ. 1 ಲಕ್ಷ ರೂಪಾಯಿ ಪರಿಹಾರ, ಒಟ್ಟು 16 ಲಕ್ಷ ರೂಪಾಯಿ ಯೋಗೀಶ್ ಗೌಡ ಮಕ್ಕಳಿಗೆ ಕೊಡಬೇಕಂತೆ. ಆರೋಪಿಗಳು ದೋಷಿಗಳು ಅಂತ ತೀರ್ಪು ಬಂದ ನಂತರ ಶಿಕ್ಷೆಯ ಪ್ರಮಾಣ ನಿರ್ಧರಿಸುವುದಕ್ಕೆ ನಿನ್ನೆ ವಾದ ಪ್ರತಿವಾದಗಳ ನಡೆದವು. ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಇದ್ರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರಿಹಾರದ ಮಾತನಾಡಿದಾಗ ಅದನ್ನ ವಿನಯ್ ಕುಲಕರ್ಣಿ ಪರ ವಕೀಲರು ವಿರೋಧಿಸಿದ್ದರು. ಪರಿಹಾರದ ಆದೇಶ ಮಾಡಬೇಡಿ ಎಂದಿದ್ರು.